ಸುಪ್ರಸಿದ್ಧ ಸ್ಥಳ ತುಮಕೂರು ಪಟ್ಟಣಕ್ಕೆ ಈಶಾನ್ಯ ದಿಕ್ಕಿನಲ್ಲಿ 10 ಮೈಲಿಗಳ ದೂರದಲ್ಲಿರುವ ಶ್ರೀ ನರಸಿಂಹಸ್ವಾಮಿಯ ಕರಿಗಿರಿ ಎಂದು ಪ್ರಸಿದ್ಧವಾಗಿರುವ ದೇವರಾಯನ ದುರ್ಗ. ಈ ಈಶಾನ್ಯ ಶೃಂಗ ದೇವಧಾಮಗಳಲ್ಲಿ ಬಹಳ ಶ್ರೇಷ್ಠವಾದ ಪ್ರದೇಶ. ಈ ಕ್ಷೇತ್ರಕ್ಕೆ ಕರಿಗಿರಿ ಎಂದು ಹೆಸರು ಬರಲು ಕಾರಣವೇನು? ಕಾರಣ ಇಷ್ಟೇ. ಈ ಬೆಟ್ಟವನ್ನು ಪೂರ್ವ ದಿಕ್ಕಿನಿಂದ ನೋಡಿದರೆ ಆನೆಯ ಆಕಾರದಲ್ಲಿ ಕಾಣಿಸುತ್ತದೆ. ಕುಂಭಿಯ ಬೆಟ್ಟವು ಆನೆಯ ಕುಂಭಸ್ಥಳದಂತೆಯೂ, ಬಂಗಲೆ ಬೆಟ್ಟವು ಆನೆಯ ಬೆನ್ನಿನಂತೆಯೂ ಕಾಣಿಸುತ್ತದೆ. ದೇವರಾಯನ ದುರ್ಗದ ಮಧ್ಯಭಾಗದಲ್ಲಿ ಶ್ರೀ ಭೋಗಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯ ಪೂರ್ವಾಭಿಮುಖವಾಗಿ ಸ್ಥಾಪಿತವಾಗಿದೆ. ಈಗ ತಾವು ದರ್ಶಿಸುತ್ತಿರುವ ಭೋಗಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಶ್ರೀ ದೂರ್ವಾಸ ಮಹರ್ಷಿಗಳು ಸ್ಥಾಪಿಸಿರುವುದಾಗಿ ಪುರಾಣ ಸಾರುತ್ತಿದೆ, ಸಾದರಪಡಿಸುತ್ತಿದೆ. ಈ ಪರಮ ತೇಜೋಮಯ ವಿಗ್ರಹ ದರ್ಶನವೇ ಒಂದು ಭಾಗ್ಯ, ಸೌಭಾಗ್ಯ. ಆಹಾ! ತ್ರಿನಾಮಧಾರಿಯಾಗಿ ಶಂಖಚಕ್ರ ಅಭಯ ವರದಗಳಿಂದ ಶೋಭಿಸುವ ಈ ನಾರಸಿಂಹನನ್ನು ಕಂಡಾಗ, ಆ ಸಿಂಹ ಮುಖವನ್ನು ನೋಡಿದಾಗ ಕ್ಷಣ ಎದೆ ನಡುಕ ಪ್ರಾರಂಭವಾದರೂ ಆ ರುದ್ರ ರೂಪದಲ್ಲೂ ಕಣ್ಣಲ್ಲಿ ಬಿಂಬಿಸುವ ಕರುಣೆಯನ್ನು ವೀಕ್ಷಿಸಿದರೆ ಇವನಲ್ಲವೇ ನಮ್ಮ ಜೀವರಕ್ಷಕ, ಬಾಳ ನಾವಿಕ ಎಂದೆನಿಸುತ್ತದೆ. ಭಕ್ತಿ ತುಂಬಿ ಮನ ಭಾರವಾಗುತ್ತದೆ. ಕರಗಳು ತಮ್ಮಷ್ಟಕ್ಕೆ ತಾವೇ ಸೇರಿಕೊಂಡು ನಮಸ್ಕರಿಸುತ್ತವೆ. ಸ್ವಾಮಿಯ ದೇಗುಲ ಪ್ರಾಂಗಣ ವಿಶಾಲವಾಗಿದ್ದು ಶಿಲ್ಪಿಗಳ ಕುಸುರಿ ಕಲೆಗೆ ಸಾಕ್ಷಾತ್ಕಾರವಾಗಿದೆ. ಇಲ್ಲಿಯೇ ಸ್ವಾಮಿಯ ಗುಡಿಯಲ್ಲಿ ಅಮ್ಮನವರ ವಿಭಾಗ ಪ್ರತ್ಯೇಕವಾಗಿದೆ. ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಗುಡಿಯ ಗರ್ಭಾಂಕಣದಲ್ಲಿ ಪ್ರಸನ್ನ ಲಕ್ಷ್ಮಿಯಾಗಿ ಕುಳಿತಿದ್ದಾಳೆ. ಇದು ಶ್ರೀ ಭೋಗಾನರಸಿಂಹಸ್ವಾಮಿಯ ಎಡಭಾಗಕ್ಕಿದೆ. ದೇಗುಲದ ಹಿಂಭಾಗದಲ್ಲಿ ದೊಡ್ಡ ಪುಷ್ಕರಣಿ ಇದೆ. ಇದು ಒಂದು ಚಿಕ್ಕ ಸರೋವರವಾಗಿದೆ. ಇಲ್ಲಿ ನೀರು ಸದಾಕಾಲ ಇರುವುದು ಒಂದು ಸೋಜಿಗವಾಗಿದೆ. ಇಲ್ಲಿಂದ ಸಾಗಿದರೆ ದೇವರಾಯನ ದುರ್ಗದ ಕುಂಭಿ ಬೆಟ್ಟದ ಮೇಲೆ ಪ್ರಕೃತಿಯ ಪ್ರಾಂಗಣದಲ್ಲಿ ಬ್ರಹ್ಮದೇವರಿಂದ ಸ್ಥಾಪಿತವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇಗುಲವಿದೆ. ಈ ದೇವರನ್ನು ಶ್ರೀ ಯೋಗಾಲಕ್ಷ್ಮೀ ನರಸಿಂಹಸ್ವಾಮಿ ಎಂಬುದಾಗಿ ಕರೆಯುತ್ತಾರೆ. ಈ ಸ್ವಾಮಿಯ ಸನ್ನಿಧಾನವು ಉತ್ತರಾಭಿಮುಖವಾಗಿದೆ.